ಹಲೋ, ನನ್ನ ಪುಟ್ಟ ಮಿನಿ ವ್ಲಾಗಿಗೆ ಸ್ವಾಗತ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಬಂದು ನಿಮ್ಗೆ ಆಲ್ವೇಸ್ ಗೊತ್ತಿರುತ್ತೆ ಸಂಡೇ ಅಂದರೆ ನಾನ್ ವೆಜ್ ಅಂತ ಅನ್ಬೋದು. ಸೊ ಅದಕ್ಕೋಸ್ಕರ ನಾನು ಸಾಟರ್ಡೆ ನೈಟೇ ನಾನು ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿದೆ. ಸ್ವಲ್ಪ ಚಿಕನ್ ಫ್ರೈ ಇತ್ತಲ್ಲ, ಸೊ ಅದಕ್ಕೋಸ್ಕರ ಸಂಡೇ ಬಂದು ನಾನು ದೋಸೆಗೆ ಚಿಕನ್ ಫ್ರೈ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಚಿಕನ್ ಫ್ರೈ ಹಾಕ್ಕೊಂಡು ತಿಂದೆ. ಆಮೇಲೆ ನಾನು ನಿನ್ನೆ ಬ್ಯಾಲಡ್ ಹಣ್ಣು ತೋರಿಸಿದ್ನಲ್ಲ, ಅದರಲ್ಲಿ ಜ್ಯೂಸ್ ಮಾಡಿದೆ ಅನ್ಬೋದು. ತುಂಬ ಟೇಸ್ಟಿಯಾಗಿತ್ತು ಮತ್ತು ಆರೋಗ್ಯ ಕೂಡ ತುಂಬ ಬೆನಿಫಿಟ್ಸ್ ಇದೆ ಅನ್ಬೋದು. ನೀವು ಕೂಡ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಇಷ್ಟಪಡ್ತೀರಾ ಅನ್ಬೋದು. ನಾನು ತುಂಬ ಸುಲಭವಾಗಿ ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ದೋಸೆ, ಚಪಾತಿ, ಪೂರಿ, ರೈಸ್ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಹೊಂದುತ್ತೆ ಅನ್ಬೋದು. ನನಗೆ ಕುಕ್ಕಿಂಗ್ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ಒಂಥರ ರಿಫ್ರೆಶ್ಮೆಂಟ್ ಸಿಗೋ ರೀತಿಯೇ ಆಗುತ್ತೆ ಅನ್ಬೋದು. ಒಬ್ರೊಬ್ರಿಗೆ ಒಂದೊಂದು ಕೆಲಸ ಮಾಡಿದ್ರೆ ಹೇಗೆ ರಿಫ್ರೆಶ್ಮೆಂಟ್ ಸಿಗುತ್ತೋ ಅದೇ ರೀತಿ ನನಗೆ ಕುಕ್ಕಿಂಗ್ ಮಾಡೋದ್ರಿಂದ ತುಂಬ ರಿಫ್ರೆಶ್ಮೆಂಟ್ ಸಿಗುತ್ತೆ ಅನ್ಬೋದು. ತುಂಬ ಖುಷಿ ಆಗುತ್ತೆ. ನಾನು ಮಾಡುವಂಥ ರೆಸಿಪೀಸ್ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅದು ನಂತರ ತುಂಬ ಇಷ್ಟ ಆಗುತ್ತೆ. ನಾನು ಕಲ್ತಿದ್ದೀನಿ, ನನ್ನ ನೋಡಿ ಬೇರೆಯೂ ಕೂಡ ಕಲೀರಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂದ್ಬಿಟ್ಟು. ಕುಕ್ಕಿಂಗ್ ಏನನ್ನೋದು ಅಷ್ಟೊಂದು ದೊಡ್ಡ ಕೆಲಸ ಅನ್ನೋದಲ್ಲ. ನೀವು ಕೂಡ ಟ್ರೈ ಮಾಡಿದ್ರೆ ನೀವು ಕೂಡ ಮಾಡ್ಬೋದು. ನಾನು ಕೂಡ ಒಂದು 4 ಇಯರ್ಸ್ ಬ್ಯಾಕಿಂದ ನಾನೇ ಕಲ್ತಿರೋದು ಕುಕ್ಕಿಂಗು. ಬಟ್ ನನಗೆ ತುಂಬ ಇಷ್ಟ ಆಗೋಗಿದೆ. ಒಂಥರ ಹಾಬಿ ರೀತಿಯೇ ಆಗೋಗಿದೆ ಅನ್ಕೊಬೋದು. ಅದೊಂಥರ ರಿಫ್ರೆಶ್ಮೆಂಟು ನನ್ನ ಮೈಂಡಿಗೆ. ಯಾವುದೇ ಸ್ಟ್ರೆಸ್ ಏನೇ ಇದ್ರೂ ಕೂಡ ನಾನು ಕುಕ್ಕಿಂಗ್ ಮಾಡಿದಾಗ ನಾನು ಅದೆಲ್ಲನೂ ಕೂಡ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋಕ್ಕೋಸ್ಕರ ನಾನು ಕುಕ್ಕಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅನ್ಬೋದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಟೊಮೊಟೊನ ಸಣ್ಣಕ್ಕೆ ಉದ್ದುದಕ್ಕೆ ನೀಟಾಗಿ ಹಚ್ಕೊಬೇಕು. 2 ಈರುಳ್ಳಿನ ಕೂಡ ಹಚ್ಕೊಂಡಿದ್ದೀನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಿದ ಮೇಲೆ ನಾನು ಇಲ್ಲಿ ಟೊಮೊಟೊನೂ ಕೂಡ ಹಾಕ್ಕೊಂಡಿದ್ದೀನಿ. ಟೊಮೊಟೊನೂ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಅರಿಶಿಣದ ಪುಡಿ ಸೇರಿಸ್ಕೊಬೇಕು ಸ್ವಲ್ಪ ಕಲರ್ಗೋಸ್ಕರ. ಆಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ 4ರಿಂದ 5 ಬಂದು ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಒಣ ಮೆಣಸಿನ್ಕಾಯಿ ನೀವು ಯಾವುದಾದ್ರೂ ಕೂಡ ಸೇರಿಸ್ಕೊಬೋದು. ಇದು ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಎಲ್ಲ ಫ್ರೈ ಆಗಿದ ನಂತರ ಈಗ ನೀವು ಬಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಸ್ವಲ್ಪ ಆರಕ್ಕೆ ಬಿಡಬೇಕು. ಸ್ವಲ್ಪ ಆರಿದ ನಂತರ ನೀವು ಮಿಕ್ಸಿ ಜಾರ್ಗೆ ಹಾಕಿದ್ರೆ ಬೆಟರ್ ಅನ್ಬೋದು. ಬಿಸಿ ಇದ್ದಾಗ ಸ್ವಲ್ಪ ಸಿಡಿಯುವಂಥ ಸಾಧ್ಯತೆ ಎಲ್ಲನೂ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಆದಮೇಲೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ರೆಡಿಯಾಗಿತ್ತು ಅನ್ಬೋದು. ಟೊಮೊಟೊ ಚಟ್ನಿ ತುಂಬ ಟೇಸ್ಟಿಯಾಗಿತ್ತು ಅನ್ಬೋದು. ಒನ್ ಟೈಮ್ ನೀವು ಟ್ರೈ ಮಾಡಿದ್ರೆ ಫ್ಯಾನ್ ಆಗೋಗ್ತೀರ ಅನ್ಬೋದು. ಸಖತ್ತಾಗಿತ್ತು ಟೇಸ್ಟ್ ಅನ್ಬೋದು. ಥ್ಯಾಂಕ್ ಯು ಆಲ್. ಫಾಲೋ ಫಾರ್ ಮೋರ್ ಕಂಟೆಂಟ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್.